ಕಿಂಗ್ಡಮ್ನಲ್ಲಿ ಹಾಗೆ ನೋಡಿದರೆ ಸಾವಿರಾರು ತರಹದ ಜೀವಿಗಳು ಕಂಡುಬರುತ್ತವೆ. ಆದರೆ ಈ ಜೀವಿಗಳ ಅತಿ ದೊಡ್ಡ ಗುರುತು ಎಂದರೆ ಅವುಗಳ ಬಣ್ಣ. ಈ ಬಣ್ಣದಿಂದಲೇ ನಾವು ಇವುಗಳನ್ನು ಬೇರೆ ಪ್ರಾಣಿಗಳ ನಡುವೆಯೂ ಸುಲಭವಾಗಿ ಗುರುತಿಸಬಹುದು. ಪ್ರಕೃತಿ ಪ್ರತಿ ಪ್ರಾಣಿಗೂ ಒಂದು ವಿಭಿನ್ನವಾದ ಬಣ್ಣವನ್ನು ಕೊಟ್ಟಿದೆ. ಅದು ಅವುಗಳನ್ನು ಎಲ್ಲರಿಗಿಂತ ವಿಭಿನ್ನವಾಗಿ ಮತ್ತು ಸ್ಪೆಷಲ್ ಆಗಿ ಮಾಡುತ್ತದೆ. ಇಲ್ಲಿ ಕೆಲವು ಪ್ರಾಣಿಗಳು ರಂಗುರಂಗಾಗಿದ್ದರೆ ಇನ್ನು ಕೆಲವರ ಮೈಮೇಲೆ ಒಂದೇ ಒಂದು ಬಣ್ಣ ಇರುತ್ತದೆ. ಬಣ್ಣಗಳ ಈ ಪ್ರಪಂಚದಿಂದ ಇವತ್ತು ನಾವು ನಿಮ್ಮ ಮುಂದೆ ಕೆಲವು ಅಂತಹ ಪ್ರಾಣಿಗಳನ್ನು ಕರೆತಂದಿದ್ದೇವೆ. ಇವುಗಳಿಗೆ ಪ್ರಕೃತಿ ನೀಲಿ, ಬ್ಲೂ ಬಣ್ಣವನ್ನು ಉಡುಗೊರೆಯಾಗಿ ನೀಡಿದೆ. ಈ ಬಣ್ಣದ ಬಲದಿಂದಲೇ ಈ ಪ್ರಾಣಿಗಳು ಬೇರೆ ಎಲ್ಲಾ ಪ್ರಾಣಿಗಳಿಗಿಂತ ವಿಭಿನ್ನವಾಗಿ ಮತ್ತು ಸಿಕ್ಕಾಪಟ್ಟೆ ಸುಂದರವಾಗಿ ಕಾಣಿಸುತ್ತವೆ. ಇಲ್ಲಿಯವರೆಗೆ ಅಂದರೆ ಕೆಲವು ಪ್ರಾಣಿಗಳಂತೂ ಎಷ್ಟು ಚೆನ್ನಾಗಿ ಕಾಣಿಸುತ್ತವೆ ಅಂದರೆ ಯಾರು ಇವುಗಳನ್ನು ನೋಡುತ್ತಾರೋ ಅವರು ಹಾಗೆ ಕಣ್ಣು ಬಿಟ್ಟು ನೋಡುತ್ತಲೇ ಉಳಿದು ಬಿಡುತ್ತಾರೆ. ಹಾಗಾದರೆ ತಡ ಮಾಡದೆ ಹೊರಡೋಣ ಬನ್ನಿ ಈ ನೀಲಿ ಪ್ರಾಣಿಗಳ ಕಡೆಗೆ. ಇದು ತನ್ನ ರಂಗುರಂಗಿನ ಮೈಕಟ್ಟು ಮತ್ತು ತನ್ನದೇ ಆದ ಖಡಕ್ ಸ್ಟೈಲ್ಗೆ ಹೆಸರುವಾಸಿಯಾಗಿದೆ. ಸಾಮಾನ್ಯವಾಗಿ ಮಕಾವ್ ಪಕ್ಷಿಗಳ ಎಲ್ಲಾ ತಳಿಗಳಿಗೂ ಪ್ರಜಾತಿಗಳಿಗೂ ತನ್ನದೇ ಆದ ಒಂದು ಬಣ್ಣ ಇರುತ್ತದೆ. ಅದೇ ಅವುಗಳ ಗುರುತು ಕೂಡ ಹೌದು. ಆದರೆ ಈ ನಡುವೆ ನಾವು ಮಾತಾಡುತ್ತಿರುವುದು ಬ್ಲೂ ಮಕಾವ್ ಬಗ್ಗೆ. ಇವು ತಮ್ಮ ನೀಲಿ ಮೈಬಣ್ಣಕ್ಕೆ ಸಿಕ್ಕಾಪಟ್ಟೆ ಫೇಮಸ್. ಇವುಗಳ ಇಡೀ ಮೈಯೆಲ್ಲ ನೀಲಿ ಬಣ್ಣದ್ದಾಗಿದ್ದರೆ ಇವುಗಳ ಕೊಕ್ಕು ಕಪ್ಪಾಗಿ ಮತ್ತು ಕಣ್ಣುಗಳ ಸುತ್ತಲಿನ ಭಾಗ ಹಳದಿ ಬಣ್ಣದಲ್ಲಿ ಕಾಣಿಸುತ್ತದೆ. ನೋಡೋಕೆ ಈ ಬ್ಲೂ ಮಕಾವ್ ಕೂಡ ಬೇರೆ ಸಾಮಾನ್ಯ ಮಕಾವ್ ತರಾನೇ ಕಾಣಿಸಿದರೂ ಇದರ ಈ ಮಸ್ತ್ ಬಣ್ಣದಿಂದಾಗಿ ಇದನ್ನು ದೂರದಿಂದಲೇ ಈಜಿಯಾಗಿ ಗುರುತಿಸಬಹುದು. ನಿಮಗೆ ಗೊತ್ತಿರಬಹುದು 2011ರಲ್ಲಿ ಈ ಬ್ಲೂ ಮಕಾವ್ ಮೇಲೆ ಒಂದು ಅನಿಮೇಷನ್ ಸಿನಿಮಾ ಕೂಡ ಬಂದಿತ್ತು. ಅದರ ಹೆಸರು ರಿಯೋ. ಒಂದೆಡೆ ಮಕಾವ್ ಬಗ್ಗೆ ಇಷ್ಟೆಲ್ಲ ಒಳ್ಳೆ ವಿಷಯಗಳಿದ್ದರೆ ಇನ್ನೊಂದೆಡೆ ಇವುಗಳ ಬಗ್ಗೆ ಒಂದು ಬೇಸರದ ಸಂಗತಿಯೂ ಇದೆ. ಅದೇನೆಂದರೆ ಈಗ ಇವುಗಳ ಸಂಖ್ಯೆ ಸಿಕ್ಕಾಪಟ್ಟೆ ಕಮ್ಮಿಯಾಗಿದೆ. ಪರಿಸ್ಥಿತಿ ಹೇಗಾಗಿದೆ ಅಂದರೆ ಈಗ ಇವುಗಳ ತಳಿಯನ್ನು ಉಳಿಸಿಕೊಳ್ಳಲು ತುಂಬಾ ಕಷ್ಟಪಡಬೇಕಾಗಿದೆ. ಹಲವು ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ. ಚಿಟ್ಟೆಗಳು ಈ ಪ್ರಪಂಚದ ಅತ್ಯಂತ ಸುಂದರ ಜೀವಿಗಳಲ್ಲಿ ಒಂದು ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಇವುಗಳ ಎಷ್ಟೋ ತಳಿಗಳ ಪ್ರಜಾತಿಗಳ ಮೈಮೇಲೆ ಇಂತಹ ಅದ್ಭುತ ಬಣ್ಣಗಳು ಮತ್ತು ಡಿಸೈನ್ಗಳು ಕಾಣಿಸುತ್ತವೆ ಅಂದರೆ ಯಾರೇ ಆದರೂ ಇವುಗಳ ಮೇಲಿಂದ ಕಣ್ಣು ತೆಗೆಯೋಕೆ ಆಗಲ್ಲ. ಇಂತಹದೇ ಚಿಟ್ಟೆಗಳಲ್ಲಿ ಒಂದರ ಹೆಸರು ಬ್ಲೂ ಮಾರ್ಫೋ. ಇದು ತನ್ನ ಸೂಪರ್ ಆದ ನೀಲಿ ಬಣ್ಣಕ್ಕೆ ಇಡೀ ಪ್ರಪಂಚದಲ್ಲೇ ಫೇಮಸ್ ಆಗಿದೆ. ನಿಜ ಹೇಳಬೇಕಂದ್ರೆ ಈ ಬ್ಲೂ ಮಾರ್ಫೋ ಚಿಟ್ಟೆಗಳಿಗೆ ಸಖತ್ ಸುಂದರವಾದ ನೀಲಿ ಬಣ್ಣದ ರೆಕ್ಕೆಗಳಿರುತ್ತವೆ. ಆ ರೆಕ್ಕೆಗಳ ಬಾರ್ಡರ್ ಕಪ್ಪು ಬಣ್ಣದಲ್ಲಿದ್ದು ಅದರ ಮೇಲೆ ಬಿಳಿ ಬಣ್ಣದ ಚುಕ್ಕೆಗಳಿರುತ್ತವೆ. ಇವು ಈ ಚಿಟ್ಟೆಯ ಅಂದವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಈ ಚಿಟ್ಟೆಗಳು ತಮ್ಮ ಈ ಸ್ಪೆಷಲ್ ಬಣ್ಣ ಮತ್ತು ರೂಪದಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತವೆ ಅಂದರೆ ಇವುಗಳನ್ನು ಪ್ರಪಂಚದ ಅತ್ಯಂತ ಸುಂದರ ಚಿಟ್ಟೆಗಳಲ್ಲಿ ಒಂದು ಅಂತ ನಂಬಲಾಗುತ್ತದೆ. ನಿಮಗೆ ಗೊತ್ತಿರಲಿ, ಸಾಮಾನ್ಯವಾಗಿ ಈ ಬ್ಲೂ ಮಾರ್ಫೋ ಚಿಟ್ಟೆಗಳು ಸೆಂಟ್ರಲ್ ಮತ್ತು ಸೌತ್ ಅಮೆರಿಕಾದ ಮಳೆಕಾಡುಗಳಲ್ಲಿ ರೈನ್ ಫಾರೆಸ್ಟ್ಗಳಲ್ಲಿ ಕಂಡುಬರುತ್ತವೆ. ಆದರೆ ಇವುಗಳ ಒಂದು ವಿಶೇಷತೆ ಏನಂದ್ರೆ ಇವು ಸಿಗುವುದು ತುಂಬಾ ಅಪರೂಪ. ಇದೇ ಕಾರಣಕ್ಕೆ ಇವುಗಳನ್ನು ನೋಡಬೇಕಂದ್ರೆ ಸಖತ್ ಕಷ್ಟಪಡಬೇಕಾಗುತ್ತೆ, ಹುಡುಕಾಡಬೇಕಾಗುತ್ತೆ. ಆದರೂ ಎಷ್ಟೋ ಸಾರಿ ಜನ ಇವುಗಳನ್ನು ನೋಡಿದ ತಕ್ಷಣವೇ ಹಿಡಿಯೋಕೆ ಪ್ರಯತ್ನ ಕೂಡ ಮಾಡಿಬಿಡ್ತಾರೆ. ಆದ್ರೆ ಇದು ಇವುಗಳ ಸಂಖ್ಯೆಗೆ ಆಬಾದಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಗ್ಲೌಕಸ್ ಅಟ್ಲಾಂಟಿಕಸ್ ನೀವು ಪ್ರಪಂಚದಾದ್ಯಂತ ಎಷ್ಟೋ ತರಹದ ವಿಚಿತ್ರ ಜೀವಿಗಳನ್ನು ನೋಡಿರಬಹುದು. ಆದ್ರೆ ನಿಜ ಹೇಳಬೇಕಂದ್ರೆ ಈ ಗ್ಲೌಕಸ್ ಅಟ್ಲಾಂಟಿಕಸ್ ಅನ್ನು ನೋಡುವುದು ನಿಮಗೆ ನಿಜಕ್ಕೂ ಒಂದು ಮಸ್ತ್ ರೋಮಾಂಚನಕಾರಿ ಅನುಭವ ನೀಡುತ್ತೆ. ಯಾಕಂದ್ರೆ ಈ ಜೀವಿಯ ಮೈಕಟ್ಟು ಎಷ್ಟು ವಿಚಿತ್ರವಾಗಿ ಕಾಣಿಸುತ್ತೆ ಅಂದ್ರೆ ಯಾರೇ ಇದನ್ನ ಫಸ್ಟ್ ಟೈಮ್ ನೋಡಿದ್ರೂ ಶಾಕ್ ಆಗ್ತಾರೆ. ಗ್ಲೌಕಸ್ ಅಟ್ಲಾಂಟಿಕಸ್ ಅನ್ನೋ ಹೆಸರಿನ ಈ ಜೀವಿಯ ಮೈಬಣ್ಣ ಲೈಟ್ ನೀಲಿ, ಹಗುರ ನೀಲಿ ಇರುತ್ತೆ. ಆದ್ರೆ ಇದರ ಬೆನ್ನಿನ ಮೇಲೆ ಡಾರ್ಕ್ ನೀಲಿ ಬಣ್ಣದ ಗೆರೆಗಳು, ಧಾರಿಗಳು ಕಾಣಿಸುತ್ತವೆ. ಇದರ ಇದೇ ರೂಪ ಇದನ್ನು ಕಡಲ ಪ್ರಪಂಚದ ಸಮುದ್ರದ ಅತ್ಯಂತ ಸುಂದರ ಜೀವಿಗಳಲ್ಲಿ ಒಂದು ಅಂತ ಪ್ರೂವ್ ಮಾಡುತ್ತೆ. ಆದ್ರೆ ಇದರ ಮೈಯಲ್ಲಿ ಎಷ್ಟು ವಿಶೇಷತೆ ಇದೆಯೋ ಅದೇ ತರಹ ಇದನ್ನ ಡೇಂಜರಸ್ ಮಾಡುವಂತಹ ಒಂದು ಮ್ಯಾಟರ್ ಕೂಡ ಇದೆ. ಅದೇನೆಂದ್ರೆ ಈ ಗ್ಲೌಕಸ್ ಅಟ್ಲಾಂಟಿಕಸ್ ಮೈಯೊಳಗೆ ಒಂದು ತರಹದ ವಿಷ ಇರುತ್ತೆ. ಇದು ಎಷ್ಟು ಖತರ್ನಾಕ್ ಅಂದ್ರೆ ಇದರ ಶತ್ರುಗಳ ಪ್ರಾಣಕ್ಕೆ ಕಂಟಕ ತರಬಹುದು. ಅಂದ ಹಾಗೆ ಈ ಜೀವಿನೂ ಕೂಡ ಸಖತ್ ರೇರ್, ಅಪರೂಪ. ಇದೇ ಕಾರಣಕ್ಕೆ ಇದು ಅಷ್ಟು ಸುಲಭವಾಗಿ ಕಣ್ಣಿಗೆ ಬೀಳಲ್ಲ, ಸಿಗಲ್ಲ. ಆದ್ರೆ ಇದು ವಿಷಕಾರಿ ಅನ್ನೋ ಮ್ಯಾಟರ್ನಂತೂ ನಾವು ಅಲ್ಲಗಳೆಯೋಕೆ ಆಗಲ್ಲ. ಇದರ ಜೊತೆಗೆ ನಿಮಗೆ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ ಗ್ರೀಕ್ ಮೈಥಾಲಜಿ ಪುರಾಣ ನಂಬುವ ಜನ ಇದನ್ನು ಗಾಡ್ ಆಫ್ ದಿ ಸಿ, ಸಮುದ್ರದ ದೇವರು ಅಂತ ಕರೀತಾರೆ. ಅಷ್ಟೇ ಅಲ್ಲ, ಈ ಜೀವಿ ಕೊನೆಯೇ ಇಲ್ಲದ್ದು ಅಂದರೆ ಅಮರ ಅಂತಲೂ ನಂಬುತ್ತಾರೆ. ಬ್ಲೂ ಪಾಯ್ಸನ್ ಡಾರ್ಟ್ ಫ್ರಾಗ್ ಸೂರಿನಾಮ್ ಮತ್ತು ನಾರ್ದರ್ನ್ ಬ್ರೆಜಿಲ್ನ ಕೆಲವು ಮಳೆಕಾಡುಗಳಲ್ಲಿ ರೈನ್ ಫಾರೆಸ್ಟ್ಗಳಲ್ಲಿ ಕಂಡುಬರುವ ಈ ಬ್ಲೂ ಪಾಯ್ಸನ್ ಡಾರ್ಟ್ ಕಪ್ಪೆಗಳು ನೋಡೋಕೆ ಎಷ್ಟು ಚೆನ್ನಾಗಿರ್ತಾವೋ ಇವುಗಳ ಅಸಲಿ ಬುದ್ಧಿ ಅಷ್ಟೇ ಖತರ್ನಾಕ್ ಆಗಿರುತ್ತೆ.
ಇವುಗಳ ಮೈಬಣ್ಣ ನೀಲಿಯಾಗಿದ್ದು ಅದರ ಮೇಲೆ ಕಪ್ಪು ಬಣ್ಣದ ಚುಕ್ಕೆಗಳಿರುತ್ತವೆ. ಇವುಗಳ ಚರ್ಮದಲ್ಲಿ ಸ್ಕಿನ್ನಲ್ಲಿ ಎಂತಹ ಡೇಂಜರಸ್ ವಿಷ ಇರುತ್ತೆ ಅಂದ್ರೆ ಇವು ತಮ್ಮನ್ನು ಬೇಟೆಯಾಡಲು ಬರುವ ಶತ್ರುಗಳನ್ನು ಕ್ಷಣಾರ್ಧದಲ್ಲೇ ಮುಗಿಸಿಬಿಡುತ್ತವೆ, ಸಾಯಿಸಿಬಿಡುತ್ತವೆ. ಆದ್ರೆ ಒಂದು ಇಂಟರೆಸ್ಟಿಂಗ್ ವಿಷಯ ಏನಂದ್ರೆ ಈ ವಿಷ ಈ ಕಪ್ಪೆಗಳಲ್ಲಿ ತಾನಾಗಿಯೇ ಬರಲ್ಲ. ಬದಲಿಗೆ ಇವು ಕಾಡಿನಲ್ಲಿ ಇರುವಾಗ ಅಲ್ಲಿನ ವಿಷಕಾರಿ ಇರುವೆಗಳನ್ನು ತಿನ್ನುತ್ತವೆ. ಇದರಿಂದಾಗಿ ಆ ವಿಷದ ಎಫೆಕ್ಟ್ ಇವುಗಳ ಚರ್ಮದ ಮೇಲೆ ಆಗ್ತಾ ಹೋಗುತ್ತೆ ಮತ್ತು ಇವು ಇಷ್ಟೊಂದು ವಿಷಕಾರಿ ಜೀವಿಗಳಾಗಿ ಬದಲಾಗುತ್ತವೆ. ಆದ್ರೆ ಈ ಕಪ್ಪೆಗಳ ಇದೇ ಸ್ಪೆಷಾಲಿಟಿನೇ ಎಲ್ಲೋ ಒಂದು ಕಡೆ ಇವುಗಳ ಪ್ರಾಣಕ್ಕೆ ಕಂಟಕವಾಗಿದೆ. ಯಾಕಂದ್ರೆ ಎಷ್ಟೋ ಜನ ಬೇಟೆಗಾರರು ಇವುಗಳ ಮೈಯಲ್ಲಿರೋ ವಿಷವನ್ನು ಕಲೆಕ್ಟ್ ಮಾಡಿಕೊಳ್ಳೋಕೋಸ್ಕರ ಇವುಗಳನ್ನು ಬೇಟೆಯಾಡಲು ಕೂಡ ಹಿಂದೆ ಮುಂದೆ ನೋಡಲ್ಲ. ನಿಮಗೊಂದು ವಿಷಯ ಗೊತ್ತಾ? ಬೇಟೆಗಾರರಿಂದಲೇ ಇವುಗಳಿಗೆ ಡರ್ಟ್ ಫ್ರಾಗ್ ಅನ್ನೋ ಹೆಸರು ಬಂದಿದೆ. ಇನ್ನು ಇವುಗಳ ನೀಲಿ ಮೈಬಣ್ಣದಿಂದಾಗಿ ಇವುಗಳನ್ನು ಬ್ಲೂ ಪಾಯ್ಸನ್ ಡರ್ಟ್ ಫ್ರಾಗ್ ಅಂತ ಕರೆಯಲಾಗುತ್ತೆ. ಬ್ಲೂ ಸಿ ಸ್ಟಾರ್ ಫಿಶ್ ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರಾ. ಈ ಮೀನುಗಳು ನೋಡೋಕೆ ಆಕಾಶದ ನಕ್ಷತ್ರದ ಸ್ಟಾರ್ ತರಾನೇ ಇರುತ್ತವೆ. ಇದೇ ಕಾರಣಕ್ಕೆ ಇವುಗಳನ್ನು ಸ್ಟಾರ್ ಫಿಶ್ ಅಂತ ಕರೆಯಲಾಗುತ್ತದೆ. ಈ ಸ್ಟಾರ್ ಫಿಶ್ ಗಳಲ್ಲಿ ಒಂದು ತಳಿ ಪ್ರಜಾತಿ ಇದೆ, ಅದೇ ಬ್ಲೂ ಸಿ ಸ್ಟಾರ್. ಇದು ತನ್ನ ನಕ್ಷತ್ರದಂತಹ ಮೈಕಟ್ಟಿನ ಜೊತೆಗೆ ತನ್ನ ನೀಲಿ ಬಣ್ಣಕ್ಕೂ ಸಖತ್ ಫೇಮಸ್. ಇವುಗಳ ಮೈಬಣ್ಣ ಸಾಮಾನ್ಯವಾಗಿ ಲೈಟ್ ನೀಲಿಯಿಂದ ಹಿಡಿದು ಡರ್ಕ್ ನೀಲಿ ಬಣ್ಣದವರೆಗೂ ಇರುತ್ತೆ. ಇದು ಎಷ್ಟೋ ಜೀವಿಗಳ ನಡುವೆಯೂ ಇವುಗಳನ್ನು ದೂರದಿಂದಲೇ ಈಜಿಯಾಗಿ ಗುರುತಿಸೋಕೆ ಹೆಲ್ಪ್ ಮಾಡುತ್ತೆ. ಇದರ ಜೊತೆಗೆ ಈ ಬ್ಲೂ ಸಿ ಸ್ಟಾರ್ನ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಬ್ಲೂ ವೇಲ್ ನೀಲಿ ತಿಮಿಂಗಿಲ ಅಥವಾ ಅದರ ತರಹದ ಕೆಲವು ಜೀವಿಗಳು ನೀರೊಳಗಡೆ ಇರುವಾಗ ನೀಲಿಯಾಗಿ ಕಾಣಿಸುತ್ತವೆ. ಆದ್ರೆ ನೀರಿಂದ ಹೊರಗೆ ತೆಗೆದ ತಕ್ಷಣ ಅವುಗಳ ಮೈಬಣ್ಣ ಒಂಥರ ಕಂದಾಗಿ ಬ್ರೌನ್ ಆಗಿ ಕಾಣಿಸುತ್ತೆ. ಆದ್ರೆ ಈ ಬ್ಲೂ ಸ್ಟಾರ್ ಮಾತ್ರ ನೀರಿನ ಒಳಗಡೆ ಇರಲಿ ಅಥವಾ ಹೊರಗಡೆ ಇರಲಿ ಎರಡು ಕಡೆಯೂ ನೀಲಿ ಬಣ್ಣದಲ್ಲೇ ಮಸ್ತಾಗಿ ಕಾಣಿಸುತ್ತೆ. ಇದಲ್ಲದೆ ಈ ಬ್ಲೂ ಸ್ಟಾರ್ನ ತೋಳುಗಳ ಭುಜಗಳ ಉದ್ದ ಸುಮಾರು 3 ರಿಂದ 5 ಇಂಚಿನವರೆಗೆ ಇರುತ್ತೆ ಮತ್ತು ಇವು ನೀರಿನಲ್ಲಿ ಈಜಾಡುವಾಗ ನೋಡೋಕೆ ಸಖತ್ ಸುಂದರವಾಗಿ ಕಾಣಿಸುತ್ತವೆ. ಬ್ಲೂ ಜೈ ಅಸಲಿಗೆ ಸೌತ್ ಅಮೆರಿಕಾ, ಸೆಂಟ್ರಲ್ ಅಮೆರಿಕಾ ಮತ್ತು ಕೆನಡಾ ದೇಶಗಳಿಗೆ ಸೇರಿರೋ ಈ ಬ್ಲೂ ಜೇ ಒಂದು ಪುಟ್ಟ ಹಕ್ಕಿ ಪಕ್ಷಿ. ಇದು ನೋಡೋಕೆ ಮಾತ್ರ ಸಖತ್ ಕ್ಯೂಟ್ ಆಗಿ ಆಕರ್ಷಕವಾಗಿ ಇರುತ್ತೆ. ಇದರ ಮೈಕಟ್ಟು ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡೋರು ಹಾಗೆ ಕಣ್ಣು ಮಿಟುಕಿಸದೆ ನೋಡ್ತಾ ನಿಂತು ಬಿದ್ದಾರೆ. ಬ್ಲೂ ಜೇಯ ಮೈಮೇಲೆ ನೀಲಿ ಬಣ್ಣದ ಜೊತೆಗೆ ಬಿಳಿ ಮತ್ತು ಕಪ್ಪು ಬಣ್ಣದ ಕಾಂಬಿನೇಷನ್ ಕಾಣಿಸುತ್ತೆ. ಇದರ ಮೈಯ ಮೇಲ್ಭಾಗದಲ್ಲಿ ಅಂದರೆ ತಲೆಯಿಂದ ಹಿಡಿದು ಬಾಲದವರೆಗೆ ನೀಲಿ ಬಣ್ಣ ಹರಡಿಕೊಂಡಿದ್ದರೆ ಇನ್ನು ಇದರ ಕೆಳಭಾಗದಲ್ಲಿ ಬಿಳಿ ಬಣ್ಣ ಇರೋದು ಇದರ ಲುಕ್ ಅನ್ನು ಮತ್ತಷ್ಟು ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲ, ಈ ಹಕ್ಕಿಯ ಬಾಲದ ಮೇಲೆ ಬೇರೆ ಬಣ್ಣಗಳ ಚುಕ್ಕೆಗಳಿರುತ್ತವೆ, ಅದು ಇದರ ಅಂದವನ್ನು ಡಬಲ್ ಮಾಡುತ್ತೆ. ಆದರೆ ಇವುಗಳ ಬಣ್ಣದ ಹಿಂದೆ ಒಂದು ಸಖತ್ ಇಂಟರೆಸ್ಟಿಂಗ್ ಸತ್ಯ ಇದೆ. ಅದೇನೆಂದರೆ ಈ ಹಕ್ಕಿಯ ರೆಕ್ಕೆಗಳ ಬಣ್ಣ ಅಸಲಿಗೆ ನೀಲಿಯಲ್ಲ, ಬದಲಿಗೆ ಕಂದು ಬ್ರೌನ್ ಬಣ್ಣದ್ದು. ಇವುಗಳ ರೆಕ್ಕೆಗಳ ಮೇಲೆ ಬೆಳಕು ಬಿದ್ದಾಗ ಅಲ್ಲಿನ ಸೆಲ್ಸ್ ಕೋಶಗಳ ಕಾರಣದಿಂದಾಗಿ ರೆಕ್ಕೆಗಳು ಕಂದು ಬಣ್ಣದ ಬದಲು ನೀಲಿ ಬಣ್ಣದಲ್ಲಿ ಮಿನುಗುತ್ತವೆ. ಸಾಮಾನ್ಯವಾಗಿ ಈ ಪಕ್ಷಿಗಳಲ್ಲಿ ಗಂಡು ಮತ್ತು ಹೆಣ್ಣು ಹಕ್ಕಿಗಳು ಒಂದೇ ತರಹ ಕಾಣಿಸುತ್ತವೆ. ಆದ್ರೆ ಇವುಗಳನ್ನು ಗುರುತಿಸೋಕೆ ಒಂದು ಈಜಿ ಐಡಿಯಾ ಏನಂದ್ರೆ ಗಂಡು ಹಕ್ಕಿಗಳು ಹೆಣ್ಣು ಹಕ್ಕಿಗಳಿಗಿಂತ ಸೈಜ್ನಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತವೆ. ರಾಯಲ್ ಬ್ಲೂ ಟ್ಯಾಂಗ್ ಸಮುದ್ರದ ಪ್ರಪಂಚದಲ್ಲಿ ನೀವು ಎಷ್ಟೋ ಸುಂದರವಾದ ಜೀವಿಗಳನ್ನು ನೋಡಿರಬಹುದು. ಆದ್ರೆ ಈ ರಾಯಲ್ ಬ್ಲೂ ಟ್ಯಾಂಗ್ ಮೀನಿನ ಮಸ್ತ್ ಬಾಡಿಯನ್ನು ನೋಡಿದ್ರೆ ನೀವು ಬೇರೆ ಎಲ್ಲವನ್ನೂ ಮರೆತು ಬಿಡ್ತೀರಾ. ಸಾಮಾನ್ಯವಾಗಿ ಇಂಡೋ ಪೆಸಿಫಿಕ್ ಮಹಾಸಾಗರದಲ್ಲಿ ಓಷಿಯನ್ನಲ್ಲಿ ಕಂಡುಬರುವ ಈ ಮೀನುಗಳು ತಮ್ಮ ಸೂಪರ್ ನೀಲಿ ಬಣ್ಣಕ್ಕೆ ಸಖತ್ ಫೇಮಸ್ ಆಗಿವೆ. ಇವುಗಳ ಇಡೀ ಮೈ ಮೇಲೆ ಎಲ್ಲಿ ರಾಯಲ್ ಬ್ಲೂ ಕಲರ್ ಇರುತ್ತೋ ಅದೇ ತರಹ ಇವುಗಳ ಪುಟ್ಟ ಬಾಲದ ಮೇಲೆ ಹಳದಿ ಬಣ್ಣ ಇರುತ್ತೆ. ಈ ಮೀನುಗಳ ಸೈಜ್ ಸಾಮಾನ್ಯವಾಗಿ ಬರೀ 10 ರಿಂದ 12 ಇಂಚು ಮಾತ್ರ ಇರುತ್ತೆ. ಆದ್ರೆ ಇಷ್ಟೊಂದು ಚಿಕ್ಕದಾಗಿದ್ರೂ ಕೂಡ ಇವು ತಮ್ಮ ಮಸ್ತ್ ನೀಲಿ ಬಣ್ಣದಿಂದಾಗಿ ನೀರಿನಲ್ಲಿ ಈಜಿಯಾಗಿ ಕಣ್ಣಿಗೆ ಬಿದ್ದು ಬಿಡ್ತಾವೆ. ಈ ರಾಯಲ್ ಬ್ಲೂ ಟ್ಯಾಂಗ್ ಮೀನುಗಳಿಗೆ ನೀಟಾಗಿರೋ ಸ್ವಚ್ಛವಾದ ನೀರಿನಲ್ಲಿ ಇರೋಕೆ ಇಷ್ಟ. ಇವು ಯಾವಾಗಲೂ ಹವಳದ ಬಂಡೆಗಳ ಕೋರಲ್ ರೀಫ್ಸ್ ಆಸುಪಾಸಿನಲ್ಲೇ ಓಡಾಡಿಕೊಂಡಿರುತ್ತವೆ. ಇವುಗಳ ಅಂದವನ್ನು ನೋಡಿಯೇ ಜನ ಇವುಗಳನ್ನು ತಮ್ಮ ಮನೆಗಳ ಅಕ್ವೇರಿಯಂನಲ್ಲಿ ಸಾಕೋಕೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಈ ಮೀನುಗಳ ತೂಕ ಅಂದಾಜು 400 ರಿಂದ 450 ಗ್ರಾಂ ಇರುತ್ತೆ. ಇನ್ನು ಇವುಗಳ ಆಯಸ್ಸು ಲೈಫ್ ಸ್ಪ್ಯಾನ್ ಸುಮಾರು 20 ವರ್ಷ ಅಂತ ಹೇಳ್ತಾರೆ. ಈ ಮೀನುಗಳಲ್ಲಿ ಒಂದು ಖಡಕ್ ವಿಷಯ ಏನಂದ್ರೆ ಇವುಗಳಿಗೆ ಏನಾದ್ರೂ ಡೇಂಜರ್ ಅಂತ ಅನಿಸಿದ್ರೆ ತಮ್ಮ ಬಾಲದ ಹತ್ತಿರ ಇರೋ ಮುಳ್ಳುಗಳಿಂದ ವಿಷವನ್ನು ಕೂಡ ಹೊರಹಾಕಬಲ್ಲವು. ನವಿಲು, ಪೀಕಾಕ್ ಈ ವಿಷಯದಲ್ಲಿ ಎರಡನೇ ಮಾತಿಲ್ಲ. ನವಿಲು ಇಡೀ ಪ್ರಪಂಚದ ಅತ್ಯಂತ ಸುಂದರ ಜೀವಿಗಳಲ್ಲಿ ಒಂದು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಇವು ತಮ್ಮ ನೀಲಿ ಬಣ್ಣದ ಮೈಕಟ್ಟು ಮತ್ತು ರಂಗುರಂಗಿನ ರೆಕ್ಕೆಗಳಿಗಾಗಿ ಪೀಲಿಗಳಿಗಾಗಿ ಇಡೀ ಪ್ರಪಂಚದಲ್ಲೇ ಫೇಮಸ್ ಆಗಿವೆ.
ಈ ನವಿಲುಗಳು ತಮ್ಮ ಗರಿಗಳನ್ನು ಬಿಚ್ಚಿ ಗರಿಗದರಿ ನಾಟ್ಯವಾಡುವಾಗ ಕುಣಿಯುವಾಗ ಇವುಗಳ ಮೇಲಿಂದ ಕಣ್ಣು ತೆಗೆಯೋದು ಸಖತ್ ಕಷ್ಟ ಆಗಿಬಿಡುತ್ತೆ. ಇವುಗಳ ಇದೇ ಅಂದವನ್ನು ನೋಡಿ ನಮ್ಮ ದೇಶದಲ್ಲಿ ನವಿಲನ್ನು ರಾಷ್ಟ್ರೀಯ ಪಕ್ಷಿ, ನ್ಯಾಷನಲ್ ಬರ್ಡ್ ಅಂತ ಘೋಷಣೆ ಮಾಡಲಾಗಿದೆ. ಆದರೆ ನಿಮಗೊಂದು ವಿಷಯ ಗೊತ್ತಿಲ್ಲದೆ ಇರಬಹುದು, ಗಂಡು ನವಿಲಿಗೆ ಹೋಲಿಸಿದರೆ ಹೆಣ್ಣು ನವಿಲಿಗೆ ಆಡಿಕೆಗೆ ಇಂತಹ ಉದ್ದನೆಯ ಗರಿಗಳು ಇರುವುದಿಲ್ಲ. ಇದೇ ಕಾರಣಕ್ಕೆ ಇವೆರಡರ ನಡುವೆ ವ್ಯತ್ಯಾಸ ಕಂಡುಹಿಡಿಯೋದು ದೊಡ್ಡ ವಿಷಯವೇನಲ್ಲ. ಸಾಮಾನ್ಯವಾಗಿ ಮಳೆ ಬರೋದನ್ನು ನೋಡಿ ನವಿಲುಗಳು ಗರಿ ಬಿಚ್ಚಿ ಕುಣಿಯುತ್ತವೆ ಅಂತ ನಮಗೆಲ್ಲ ಗೊತ್ತೇ ಇದೆ. ಆದರೆ ಇದರ ಜೊತೆಗೆ ಅವು ಹೆಣ್ಣು ನವಿಲನ್ನು ಇಂಪ್ರೆಸ್ ಮಾಡೋಕೋಸ್ಕರ ಕೂಡ ಅದರ ಮುಂದೆ ಗರಿ ಬಿಚ್ಚಿ ಸಖತ್ತಾಗಿ ಡ್ಯಾನ್ಸ್ ಮಾಡುತ್ತವೆ. ಈ ಟೈಮ್ನಲ್ಲಿ ಹೆಣ್ಣು ನವಿಲು ಎಲ್ಲಾ ಗಂಡು ನವಿಲುಗಳನ್ನು ನೋಡಿ ಅದಕ್ಕೆ ಯಾವ ನವಿಲು ಇಷ್ಟ ಆಗುತ್ತೋ ಅದನ್ನು ತನ್ನ ಪಾರ್ಟ್ನರ್ ಆಗಿ ಸೆಲೆಕ್ಟ್ ಮಾಡಿಕೊಳ್ಳುತ್ತೆ. ಕಾಡಿನ ಪ್ರಾಣಿ ಪಕ್ಷಿಗಳಲ್ಲಿ ನವಿಲಿಗೆ ಒಂದು ಸ್ಪೆಷಲ್ ಸ್ಥಾನ ಇದ್ದೇ ಇದೆ. ಆದರೆ ಇದರ ಜೊತೆಗೆ ಭಾರತದ ಜನರಲ್ಲಿ ಇದರ ಬಗ್ಗೆ ಎಷ್ಟೋ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ನಂಬಿಕೆಗಳು ಇವೆ. ಇದೇ ಕಾರಣಕ್ಕೆ ಇದು ಎಲ್ಲರಿಗೂ ಇನ್ನೂ ಹತ್ತಿರವಾಗಿದೆ ಮತ್ತು ಸಖತ್ ಸ್ಪೆಷಲ್ ಆಗಿದೆ. ಬ್ಲೂ ಲಾಬ್ಸ್ಟರ್. ನೀವೆಲ್ಲ ನಿಮ್ಮ ಲೈಫ್ನಲ್ಲಿ ಎಂದೋ ಒಂದು ಸಾರಿ ಲಾಬ್ಸ್ಟರ್, ಸೀಗಡಿ, ಜಿಂಗಾ ಮೀನು ನೋಡಿಯೇ ಇರ್ತೀರಾ. ಇಡೀ ಪ್ರಪಂಚದಲ್ಲೇ ಲಾಬ್ಸ್ಟರ್ ಜನರ ಫೇವರೆಟ್ ಸೀ ಫುಡ್ಗಳಲ್ಲಿ ಒಂದು. ಸಾಮಾನ್ಯವಾಗಿ ಎಲ್ಲಾ ಕಡೆ ಸಿಗೋ ಲಾಬ್ಸ್ಟರ್ಗಳ ಮೈಬಣ್ಣ ಕಂದು ಬ್ರೌನ್ ಆಗಿರುತ್ತೆ. ಆದ್ರೆ ಇವತ್ತು ನಾವು ನಿಮ್ಮ ಮುಂದೆ ತಂದಿರೋ ಈ ಲಾಬ್ಸ್ಟರ್ ತನ್ನ ನೀಲಿ ಮೈಬಣ್ಣಕ್ಕೆ ಸಖತ್ ಫೇಮಸ್ ಆಗಿದೆ. ಇದು ತನ್ನ ಈ ಡಿಫರೆಂಟ್ ಕಲರ್ನಿಂದ ನೋಡೋಕೆ ಸಖತ್ ಆಗಿ ಕಾಣಿಸೋದು ಹೌದು. ಆದ್ರೆ ಇದರ ಜೊತೆಗೆ ಇನ್ನೊಂದು ವಿಷಯ ಈ ಬ್ಲೂ ಲಾಬ್ಸ್ಟರ್ ಅನ್ನು ಸಖತ್ ಸ್ಪೆಷಲ್ ಮಾಡುತ್ತೆ. ಅದೇನೆಂದ್ರೆ ಇದು ಸಿಗೋದು ತುಂಬಾನೇ ಅಪರೂಪ, ರೇರ್. ಈ ಬ್ಲೂ ಲಾಬ್ಸ್ಟರ್ ಬಗ್ಗೆ ಏನು ಹೇಳ್ತಾರೆ ಅಂದ್ರೆ, ಪ್ರಪಂಚದಲ್ಲಿರೋ ಸುಮಾರು 20 ಲಕ್ಷ 2 ಮಿಲಿಯನ್ ಲಾಬ್ಸ್ಟರ್ಗಳಲ್ಲಿ ಬರೀ ಒಂದೇ ಒಂದು ಬ್ಲೂ ಲಾಬ್ಸ್ಟರ್ ಹುಟ್ಟೋ ಚಾನ್ಸ್ ಇರುತ್ತಂತೆ. ನಿಮಗೆ ಗೊತ್ತಿರಲಿ, ಈ ಬ್ಲೂ ಲಾಬ್ಸ್ಟರ್ ಮೈಗೆ ಈ ನೀಲಿ ಬಣ್ಣ ಬರೋದು ಜೆನೆಟಿಕ್ ಮ್ಯೂಟೇಶನ್, ಆನುವಂಶಿಕ ಬದಲಾವಣೆ ಕಾರಣದಿಂದ. ಸಾಮಾನ್ಯವಾಗಿ ಈ ಲಾಬ್ಸ್ಟರ್ಗಳ ಮೈ ಉದ್ದ 2 ರಿಂದ 3 ಇಂಚಿನ ಆಸುಪಾಸಿನಲ್ಲಿ ಇರುತ್ತೆ. ಆದ್ರೆ ಪರಿಸ್ಥಿತಿಗೆ ತಕ್ಕಂತೆ ಇವು 5 ಇಂಚಿನ ಉದ್ದದವರೆಗೂ ಬೆಳೆಯುತ್ತವೆ. ಏನೇ ಆಗಲಿ, ಈ ಬ್ಲೂ ಲಾಬ್ಸ್ಟರ್ ಅನ್ನು ಕಣ್ಣಾರೆ ನೋಡುವುದೇ ಒಂದು ಅದ್ಭುತವಾದ ವಿಷಯ. ಹಾಗಾದ್ರೆ ಫ್ರೆಂಡ್ಸ್, ಇವಿಷ್ಟು ನಮ್ಮ ಪ್ರಪಂಚದಲ್ಲಿರೋ ಕೆಲವು ಮಸ್ತ್ ಜೀವಿಗಳು. ಇವುಗಳ ನೀಲಿ ಮೈಬಣ್ಣವೇ ಇವುಗಳನ್ನು ಎಲ್ಲರಿಗಿಂತ ಸ್ಪೆಷಲ್ ಆಗಿ ಮಾಡುತ್ತೆ. ಅಂದ ಹಾಗೆ ನಿಮಗೆ ಇವುಗಳಲ್ಲಿ ಯಾವ ಜೀವ ಸಖತ್ ಸ್ಪೆಷಲ್ ಅಂತ ಅನಿಸ್ತು ಅನ್ನೋದನ್ನು ನಮಗೆ ಕಮೆಂಟ್ಸ್ನಲ್ಲಿ ಖಂಡಿತ ತಿಳಿಸಿ.